ಕೋರ್ಟ್ನಲ್ಲಿ ಇದ್ದಕ್ಕಂಥ ವ್ಯಾಜ್ಯವನ್ನು ಬಗೆಹರಿದ ಮೇಲೆ 1920 ನಮ್ಮ ಇವರು ಈ ಸ್ಕೀಮ್ ಬಂದಿದ್ದು ಪ್ರಿಯಾಂಕಾ ಖರ್ಗೆ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಒಂದು ಬಲ್ಕಾಗಿ ಏನಪ್ಪ ಅಂದರೆ ಅವರು 300-400 ಗಂಗಾ ಕಲ್ಯಾಣ ಯೋಜನೆಯನ್ನು ಈ ಜಿಲ್ಲೆಗೆ ಅಲಾಟ್ಮೆಂಟ್ ಮಾಡಿಕೊಂಡು ಪ್ರತಿ ಕ್ಷೇತ್ರಕ್ಕೂ ಕೂಡ ಪ್ರಿಯಾಂಕಾ ಖರ್ಗೆಜಿಯವರು ಈ ಬೋರ್ವೆಲ್ಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಅದನ್ನು ಮುಂದೆ ಕೋರ್ಟ್ನಲ್ಲಿ ಹೋಗಿ ಕೆಲವೊಂದು ಪ್ರಶ್ನೆ ಮಾಡಿದಾಗ ನೆನಗುದಿಗೆ ಬಿದ್ದಿತ್ತು. ಬೋರ್ವೆಲ್ ಡ್ರಿಲ್ ಆಗಿ ನಂತರ ಇವತ್ತು ಎಲ್ಲ ಬೋರ್ವೆಲ್ 18 ಜನರಿಗೆ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಾವಳಿಗೆ ಆಗಿರ್ಬೋದು, ಕಣ್ಣಿ ಆಗಿರ್ಬೋದು, ಇವತ್ತು ನಮ್ಮ ಹತಗುಂದ ಆಗಿರ್ಬೋದು, ಚಿಂಚೋಳಿ ಸೈಯದ್ ಚಿಂಚೋಳಿ ಆಗಿರ್ಬೋದು, ಮತ್ತು ಬಿದ್ದಾಪುರ ಕಾಲನಿ, ಕೆರಿಬೋಸ್ಗ, ಗೊಬ್ಬೂರ, ಕಣ್ಣಿ, ಈ ನಮೂನೆ ಏನಪ್ಪ ಅಂದ್ರೆ ಸುಮಾರು 18 ಜನ ರೈತರಿಗೆ ಈ ಗಂಗಾ ಕಲ್ಯಾಣ ಯೋಜನೆಯ ಲಾಭ ಸಿಗ್ತಾ ಇದೆ. ಇವತ್ತು ನಾವು ಅವರಿಗೆ ನಾವೆಲ್ಲ ಅಧಿಕಾರಿಗಳು ನಾವೆಲ್ಲರೂ ಸೇರಿ ನಮ್ಮ ಮುಖಂಡರು ನಾವು ಸೇರಿ ಇವತ್ತು ಅವರಿಗೆ ಪಂಪ್ಸೆಟ್ಟು, ಮೋಟ್ರು, ಕೆನಾಲ್ ಕಾರ್ಡು ಮತ್ತು ಕೇಬಲು ಎಲ್ಲ ಅದಕ್ಕೆ ಏನೇನು ಬೇಕು ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ರೈತರಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೇನೆ, ಸರ್ಕಾರ ನಿಮ್ಮ ಮನೆ ಬಾಗಿಲಿ ಬಂದು ಸಹಾಯ ಮಾಡ್ತಾ ಇದೆ. ಒಬ್ಬೊಬ್ಬರಿಗೆ ಸುಮಾರು 2,35,000ದಂತೆ ಖರ್ಚು ಮಾಡ್ತಾ ಇದೆ. ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಹೊಲಗಳಿಗೆ ನೀರು ಬಿಟ್ಟು ಏನು ಕಾಯಿಪಲ್ಯ ಆಗಲಿ ಬೇರೆ ಬೆಳೆಗಳನ್ನು ಬೆಳೆದು ಅನುಕೂಲ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಾವು ಕೂಡ ಇದರ ಉಪಯೋಗ ತೆಗೆದುಕೊಳ್ಬೇಕು ಮತ್ತು ಅಧಿಕಾರಿಗಳು ಕೂಡ ಒಳ್ಳೆ ಕ್ವಾಲಿಟಿ ಕೆಲಸ ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ಜಿಯವರೇ, ಶರಣು ಕಾಣಿಯವರೇ, ನಿಂಗರಾಜ್ ಕಾಣಿಯವರೇ, ಭೀಮರಾಜ್ ಕೊಳ್ಳೂರವರೇ, ಪುಲಾರಿಯವರೇ, ಎಲ್ಲ ಸರ್ವ ಸ್ಟೇಜಿನಂತ ಇದ್ದಂಥ ಆಫೀಸರಿಗೆ ಎಲ್ಲರಿಗೆ ತಮ್ಮ ಧನ್ಯವಾದಗಳು. ಇದು ಏನೋ ಕೇಸ್ನಾಗ ಬಿದ್ದಿರಿ ಮಾಡಿದ್ರಿ, ಕೇಸ್ನಾಗ ಬಿದ್ದ ಸಲಕ್ಕಾಗಿ ನಮಗೇನೋ ಸಮಸ್ಯೆ ಇಲ್ಲಿ ತನೂ ಬಗೆಹರಿಯಲಾಗಿತ್ತು ರೀ. ಆಗ ಲಾಸ್ಟಿಗೆ ಅಂಕರೆ ಸಾಬ್ರ ಅಂಕರೆ ಇವೆಲ್ಲ ನಿರ್ಧಾರ ಮಾಡಿದ್ರಿ. ಅದು ನಿರ್ಧಾರ ಮಾಡಿದ ಮೇಲೆ ಇವತ್ತು ನಮಗೆ ಭಗವಂತ ಅಂಕರೆ ಸರಿಯಾಗಿ ನೀರು ಕೊಟ್ಟಾನ. ಇವತ್ತು ಪ್ರಿಯಾಂಕಾ ಸಾಬ್ರ ಆಯಿತು, ಎಲ್ಲರೂ ಆಯಿತು. ಇವತ್ತಿನ ಯೂಸ್ವೇ ನಮಗೆ ಇವತ್ತು ಅನುಕೂಲ ಇದೆ ನೀರು. ನಮಗೆ ಇಟ್ಟು ಎಲ್ಲ ಮಾಡಿ ನಮ್ಮ ಕರೆಂಟ್ ಜರ ಸ್ಪೆಷಲ್ ಮಾಡಬೇಕು ಅಂದ್ರೆ ನಾವು ಜರ ಮಾಡ್ತೀವಿ. ಕರೆಂಟ್ ಎಳಿತಾರೆ, ಪ್ರಶ್ನೆ ಇಲ್ಲ. ಕರೆಂಟ್ ಆಟೋಮೆಟಿಕ್ಲಿ ನಿಮ್ಮ ಲೈನ್ ಕೊಡ್ತಾರೆ. ಹಾಂ, ಅದು ಗೌರ್ಮೆಂಟ್ ಕೆಲಸ, ಅದು ಟೈಅಪ್ ಅದು ನಮ್ದವ್ರು. ನಾವು ಮಾತಾಡ್ತೀವಿ. ಆಯ್ತು ಸರ್, ಅದಿಷ್ಟು ಮಾಡಿಕೊಟ್ರಪ್ಪ ನಾವು ಹೆಲ್ಪ್ ಆಗ್ತದೆ, ನಾವು ಮಾಡ್ಕೊಂಡು ಹೋಗ್ತೀವಿ. ಯಾವ ಪಟ್ಟಣ ಸರ್, ಪಟ್ಟಣ ಹೆಸರು ಜಮೀಂದ್ರಪ್ಪ ಶಿನ್ನೂರಿ, ಮುಕ್ಕಂ ಪಟ್ನ. ನಾನು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ತಾಲೂಕು ಅಭಿವೃದ್ಧಿ ಅಧಿಕಾರಿಯಾದ ಲಘುಮಣ್ಣ ಅಂತ ಮಾತಾಡೋದು. ಇವತ್ತು ನಾವು 2019-20ನೇ ಸಾಲು ಮತ್ತು 2021ನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ಈಗಾಗಲೇ ಡ್ರಿಲ್ಲಿಂಗ್ ಮಾಡಿದ್ದು, ಅಂದರೆ ಕೊಳವೆ ಕೊರೆಯಲಾಗಿದ್ದು ಅಂತ ಕೊಳವೆ ಬಾವಿ ಕೊರೆಯಲಾಗಿರ್ತಂಥ ಫಲಾನುಭವಿಗಳ ಕೊಳವೆ ಬಾವಿಗಳಿಗೆ ನಾವು ಇವತ್ತು ಈ ಒಂದು ಪಂಪ್ಸೆಟ್ಟು ಮತ್ತು ಮೋಟ್ರ್ ಮತ್ತು ಇತರ ಸಾಮಗ್ರಿಗಳನ್ನೆಲ್ಲ ವಿತರಿಸ್ತಾ ಇದ್ದೀವಿ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಬಗ್ಗೆ ತಮ್ಮ ಅಭಿಪ್ರಾಯನ ಸಹ ಆಲ್ರೆಡಿ ತಿಳಿಸಿದ್ದಾರೆ. ಈ ಒಂದು ನಾನೇನು ಈ ಫಲಾನುಭವಿಗಳಿಗೆ ಹೇಳೋದೇನೆಂದರೆ, ಆದಷ್ಟು ಬೇಗ ಈ ಒಂದು ಪಂಪ್ಸೆಟ್ ಮತ್ತು ಮೋಟ್ರ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಮುಂದಿನ ಏನು KEB ಕನೆಕ್ಷನ್ನ ಅದು ನಾಳೆನೇ ರಿಜಿಸ್ಟ್ರೇಷನ್ ಮಾಡಿ. ಒಂದು ಪಂಪ್ ಸೆಟ್ ಎಷ್ಟು ಇದೆ ಸರ್? ಒಂದು ಪಂಪ್ ಸೆಟ್ಟು 2,35,000. ಸುಮಾರು ಎಷ್ಟು ಪಂಪ್ ಸೆಟ್ ಟೋಟಲ್ ಈಗ 17 ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ ನಾವು 2 ವರ್ಷ ಸೇರಿ. ಆ 17 ಫಲಾನುಭವಿಗಳಿಗೆ ಏನೇನು ಸಾಮಗ್ರಿಗಳು ಬರ್ತವೆ ಎಲ್ಲನೂ ಕೊಟ್ರಿ ಸರ್. ಈಗ ಇದರಲ್ಲಿ ಪಟ್ಟಣ ಅಂತ ಬರ್ತದೆ, ಇವನ್ ಹತ್ತಗುಂದಿಯಲ್ಲಿ ಸಾವಳಗಿ ಆಗಲಿ, ಭೀಮಳ್ಳಿ ಆಗಲಿ, ಇಲ್ಲಿ ಲೋಕಲ್ ಇದಾವೆ ಕೆಲವೊಂದು, ಪ್ರಗತಿ ಕಾಲೋನಿ ಆಗಲಿ. ಒಂದು ಹೊಲಕ್ಕೆ ಒಂದು ಪಂಪ್ ಸೆಟ್ ಕೊಟ್ಟರೆ ಒಂದು ಹೊಲಕ್ಕೆ ಒಂದು ಪಂಪ್ ಸೆಟ್, ಒಬ್ಬ ರೈತ ಫಲಾನುಭವಿಗೆ ಒಂದು ಪಂಪ್ ಸೆಟ್ ಮತ್ತು ಮೋಟ್ರ್ ಸೇರಿ ಇತರ ಸಾಮಗ್ರಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ವೈರ್ ಆಗಿರಲ್ಲ ಸರ್, ಎಲ್ಲ ಕಂಪ್ಲೀಟ್. ಈವನ್ ಅದು ಇದು ಆಲ್ರೆಡಿ ಬೋರಿಂಗ್ ಹೊಲದಾಗಿದೆ ಸರ್. ಹಾಂ, ಇದೆ ಆಲ್ರೆಡಿ ಇದೆ. ಹೋಗೋಣ ಬೋರಿಂಗ್ ಚಾಲು. ಹೌದು, ಕಂಪ್ಲೀಟ್ ಎಲ್ಲ ಈಗಾಗಲೇ ಡ್ರಿಲ್ಲಿಂಗ್ ಕೆಲಸ ಎಲ್ಲ ಕಾರ್ಯ ಮುಗಿದದು. ನೆಕ್ಸ್ಟ್ ಪಂಪ್ ಸೆಟ್ ಮತ್ತು ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅವ್ರು ಮುಂದಿನ ಕಾರ್ಯಕ್ಕೆ ಶುರು ಮಾಡ್ಕೋಬೋದು. ನಮಸ್ಕಾರ.